ನಮಸ್ಕಾರ ಸ್ನೇಹಿತರೆ. ಚೀನಾ ಮಾಲ್ಗೆ ಗ್ಯಾರಂಟಿನೂ ಇಲ್ಲ, ವಾರಂಟಿ ಅಂತೂ ಮೊದಲೇ ಇಲ್ಲ. ಇದನ್ನ ನಾವು ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೇವೆ, ಕೇಳ್ತಾ ಬಂದಿದ್ದೇವೆ. ಇದಕ್ಕೆ ಪುಕ್ತ ಸಬೂತ್ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಒಂದ್ ತಗೊಂಡ್ರೆ ಮತ್ತೊಂದು ಫ್ರೀ, 10%, 20%, 30%, 50% ಡಿಸ್ಕೌಂಟ್ ಅನ್ನೋದೆಲ್ಲ ಕೇಳಿರ್ತೀರಾ. ಈಗ ಚೈನಾದ ಡಿಫೆನ್ಸ್ ಇಂಡಸ್ಟ್ರಿ ಕಥೆನೂ ಹಂಗೆ ಆಗೋಗಿದೆ ನೋಡಿ. ಬಿಸಿ ಬಿಸಿ ಆಲೂ ಬೋಂಡ ಮಿರ್ಚಿ ಮಾರೋ ರೀತಿ, ಒಂದು ತಗೊಂಡ್ರೆ ಮತ್ತೊಂದು ಫ್ರೀ, ಅಷ್ಟು ಡಿಸ್ಕೌಂಟ್ ಇಷ್ಟು ಡಿಸ್ಕೌಂಟ್, ಈ ಆಫರ್ ಮತ್ತೆ ಸಿಗಲ್ಲ, ಬಾಚಿಕೊಂಡು ಬಿಡಿ ಅಂತ ಮೈಕ್ ಹಿಡ್ಕೊಂಡು ಕೂಗ್ತಾ ಇದೆ ಚೀನಾ. ಮೂಸಿ ನೋಡೋರು ದಿಕ್ಕಿಲ್ಲ ನೋಡಿ ಚೈನಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ. ನಮ್ಮ ಸ್ಟೆಲ್ತ್ ಯುದ್ಧ ವಿಮಾನ 5th ಜನರೇಷನ್ J-35 ನ 50% ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ, ಬಾಚಿಕೊಂಡು ಬಿಡಿ ಅಂತ ಇದೆ ಚೀನಾ. ನಿಮಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಈ ಸ್ಕ್ರೀನ್ ಶಾಟ್ ನೋಡಿ. ಇವರು ತಮ್ದು 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್, ಅತ್ಯಾಧುನಿಕ ಯುದ್ಧ ವಿಮಾನ ಅಂತಾರಲ್ಲ, ಅದನ್ನ 50% ಡಿಸ್ಕೌಂಟ್ ಗೆ ಕೊಡ್ತೀವಿ ತಗೊಳ್ಳಿ ಅಂತ ಇದ್ದಾರೆ. ಆದ್ರೆ ಕ್ಯಾರೆ ಅನ್ನೋರಿಲ್ಲ, ಗಿರಾಕಿನೇ ಸಿಗ್ತಾ ಇಲ್ಲ. ಒಂದು ಯುದ್ಧ ವಿಮಾನಕ್ಕೆ $35 ಮಿಲಿಯನ್ ಕೊಟ್ಬಿಡಿ ಸಾಕು, ಕೊಡ್ತೀವಿ ಅಂತ ಇದೆ ಚೀನಾ. ನಿಮಗೆ ನೆನಪಿರ್ಲಿ, ಅಮೆರಿಕದ ಒಂದು ಫೈಟರ್ ಜೆಟ್ F-35 ಬೆಲೆ ಎಷ್ಟು ಗೊತ್ತಾ? ಹತ್ತತ್ರ $100 ಮಿಲಿಯನ್. ಅಷ್ಟೇ ಅಲ್ಲ, ರಷ್ಯಾದ ಸುಖೋಯ್ 57 ಅದು 100% ಸ್ಟೆಲ್ತ್ ಅಲ್ಲ, ಅದ್ರ ಬೆಲೆನೆ $80 ರಿಂದ $90 ಮಿಲಿಯನ್. ಸ್ಟೆಲ್ತ್ ಬಿಟ್ಬಿಡಿ, ಸುಖೋಯ್ದ Su-30 ತಗೊಳ್ಳಿ, ಇದ್ರ ಬೆಲೆನೆ $70 ಮಿಲಿಯನ್. ಈಗ ಚೀನಾ ತನ್ನ ಅಟ್ಟರ್ ಫ್ಲಾಪ್ ಆಗಿರ್ತಕ್ಕಂತಹ J-35 ಯುದ್ಧ ವಿಮಾನನ 50% ಡಿಸ್ಕೌಂಟ್ ಗೆ ಕೊಡ್ತಾ ಇದ್ದೀನಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಂತು ಕಟ್ಟಿ ಅಂತ ಬೇಡಿಕೊಳ್ತಾ ಇದೆ. ಇದುವರೆಗೂ ಒಬ್ರು ಖರೀದಿದಾರರು ಸಿಕ್ಕಿಲ್ಲ ಇದಕ್ಕೆ. ನನಗ್ ಗೊತ್ತು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ಪಾಕಿಸ್ತಾನ ಇದೆಯಲ್ಲ ಹಾಗಾದ್ರೆ ಚೈನಾದ ಪರಮಾಪ್ತ ರಾಷ್ಟ್ರ, J-35 ತೆಗೆದುಕೊಳ್ಳುವುದಾಗಿ ಹೇಳಿದಾರಲ್ಲ, ಕೇಳ್ಬೋದು ನೀವು. ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ಸಹ ಚೈನಾದ J-35 ಯುದ್ಧ ವಿಮಾನನ ಎಡಗೈಯಿಂದ ನಿವಾಳಿಸಿ ಬಿಸಾಕಿದೆ. ನಮಗೂ ಬೇಕಿಲ್ಲ ನಿಮ್ಮ ಈ ಕಬಾಡು ಅಂತ. ಇನ್ನೊಂದು ದೇಶ ಟರ್ಕಿ ಸಹ, ನಾವು ಬೇಕಾದ್ರೆ ನಾನ್ ಸ್ಟೆಲ್ತ್ ಗೆ ಹೋಗ್ತೇವೆ, ನಿಮ್ಮ J-35 ನ ಸಹವಾಸವೇ ಬೇಡ ಅಂತ ಹೇಳ್ತಾ ಇದೆ. ಯೋಚನೆ ಮಾಡಿ, ಈಗ ಆಟ ಸಾಮಾನುಗಳಿಗಿರ್ತಕ್ಕಂತ ಡಿಮ್ಯಾಂಡ್ ಚೈನಾದ J-35 ಯುದ್ಧ ವಿಮಾನಕ್ಕೆ ಇಲ್ಲದೆ ಹೋಯ್ತು. ಶಾಬಾಜ್ ಶರೀಫ್ ಚೈನಾನ ಓಲೈಕೆ ಮಾಡೋದಕ್ಕೋಸ್ಕರ ಇದೇ J-35 ಯುದ್ಧ ವಿಮಾನನ ಪ್ರಚಾರ ಮಾಡಿದ್ರು. ನಾವು ಪಾಕಿಸ್ತಾನದಿಂದ J-35 ಯುದ್ಧ ವಿಮಾನಗಳಿಗೆ ಆರ್ಡರ್ ಕೊಡ್ತಾ ಇದ್ದೇವೆ, ಆಲ್ಮೋಸ್ಟ್ ಆ ಡೀಲ್ ಆಗ್ಬಿಟ್ಟಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು. ಹೇಗಿದ್ರು ಚೀನಾ ನಮ್ಮ ಪರಮಾಪ್ತ 50% ಡಿಸ್ಕೌಂಟ್ ಕೊಡೋದಾಗಿ ಸಹ ಹೇಳಿದೆ ಅಂತ ಇದೇ ವರ್ಷ ಏಪ್ರಿಲ್ ನಲ್ಲಿ ಶಾಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಅನೌನ್ಸ್ ಮಾಡಿದ್ರು. ಈಗ ಕಳ್ಳನಿಗೊಂದು ಪೆಳ್ಳೆನವ ಅನ್ನುವಂತೆ, ಇಲ್ಲ ನಾವು J-35 ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮಗೆ ಪಾಶ್ಚಿಮಾತ್ಯ ಅಮೆರಿಕ ದೇಶದ ಒತ್ತಡ ಇದೆ, ಹಾಗಾಗಿ ಈ ಡೀಲ್ ನ ನಾವು ಸದ್ಯಕ್ಕೆ ಕೈ ಬಿಟ್ಟಿದೀವಿ ಅನ್ನುತ್ತೆ ಪಾಕಿಸ್ತಾನ. ಏನೋ ಒಂದು ನೆಪ ಹೇಳಿ J-35 ಯುದ್ಧ ವಿಮಾನ ಖರೀದಿಯಿಂದ ಹಿಂದೆ ಸರಿತಾ ಇದಾವೆ ಒಂದೊಂದೇ ದೇಶ, ಪಾಕಿಸ್ತಾನ, ನಂತರ ಟರ್ಕಿ ಕೂಡ. ಈಗ ಇದಕ್ಕೆ ನಿಜವಾಗ್ಲೂ ಏನ್ ಕಾರಣ ಹೇಳ್ತೀನಿ ಕೇಳಿ. ಖುದ್ದು ಚೀನಾದ ಏರ್ ಡಿಫೆನ್ಸೇ ನಮಗೆ J-35 ಬೇಡ ಅಂತ ಇದೆ. ಹಳೇದು J-20 ಇದೆಯಲ್ಲ ಇವ್ರದು, ಅದು 100% ಸ್ಟೆಲ್ತ್ ಅಲ್ಲ, ಅದು ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ತೀವಿ, J-35 ಬೇಡ ಅಂತ ಚೀನಾದ ಏರ್ ಫೋರ್ಸ್ ಹೇಳ್ತಾ ಇದೆ. ಹಂಗಾಗಿ ಪಾಕಿಸ್ತಾನ ಮತ್ತು ಟರ್ಕಿ ಸಹ ಯಾಕೆ ಬೇಕು, ಈ ಚೀನಾ ಮುಂಡೆ ಮಕ್ಕಳು ಸಹವಾಸವೇ ಬೇಡ, ಅವ್ರು ಪರ್ಚೇಸ್ ಮಾಡಿರುವ ಜೆಟ್ ಗಳನ್ನ ಅವರ ಏರ್ ಫೋರ್ಸ್ ಗೆ ಖರೀದಿ ಮಾಡ್ತಾ ಇಲ್ಲ ಅಂದ್ರೆ ನಮಗೆ ಉಂಡೆ ನಾಮ ಇಡೋದಕ್ ನೋಡ್ತಾ ಇದ್ದಾರೆ ಅನ್ನೋದು ಈ ಬಿಕಾರಿಸ್ತಾನ ಪಾಕಿಸ್ತಾನಕ್ಕೂ ಅರ್ಥ ಆಗೋಗ್ಬಿಟ್ಟಿದೆ. ಹೆಂಗಿದ್ರು 50% ಡಿಸ್ಕೌಂಟ್ ಕೊಡ್ತಾ ಇದೆಯಲ್ಲ, ಕೇವಲ $35 ಮಿಲಿಯನ್ ಅಷ್ಟೇ, ಸ್ಟೆಲ್ತ್ ಅಲ್ಲದೆ ಇದ್ರು ನಾನ್ ಸ್ಟೆಲ್ತ್ ರೀತಿಯಲ್ಲಿ ಬಳಸಬಹುದಲ್ಲ ಇದನ್ನ, ಕೇಳ್ಬೋದು ನೀವು. ಸ್ನೇಹಿತರೆ, ಈ ಸ್ಟೆಲ್ತ್ ಯುದ್ಧ ವಿಮಾನಗಳ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ, ಸಿಕ್ಕಾಬಟ್ಟೆ ಮೇಂಟೆನೆನ್ಸ್ ಬರುತ್ತೆ. ಸಣ್ಣ ಪುಟ್ಟ ದೇಶಗಳು ಈ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿ ಅದಕ್ಕೆ ಸರ್ವಿಸ್ಗೂ ದುಡ್ಡಿಡೋದಕ್ಕಾಗೋದಿಲ್ಲ. ಅದೇ ನಾನ್ ಸ್ಟೆಲ್ತ್ ಯುದ್ಧ ವಿಮಾನಗಳಾದ್ರೆ ಕೇವಲ ಸರ್ವಿಸ್ ಮಾಡಿಸು, ಸಾಧಾರಣ ಮೇಂಟೆನೆನ್ಸ್ ಮಾಡು, ಮಜವಾಗಿ ಹಾರಾಡಿಸು. ಆದ್ರೆ ಸ್ಟೆಲ್ತ್ ಯುದ್ಧ ವಿಮಾನಗಳ ಹಣೆ ಬರಹ ಇದರ ಸರ್ವಿಸಿಂಗ್ ನಾರ್ಮಲ್ ಇರಲ್ಲ. ಸ್ಟೆಲ್ತ್ ಯುದ್ಧ ವಿಮಾನದ ಮೇಲಿನ ಕೋಟಿಂಗ್ ನ ಪದೇ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಇದರ ಮೇಂಟೆನೆನ್ಸ್ ಸಾಮಾನ್ಯ ಅಲ್ಲ. ಅದನ್ನ ಕೊಂಡ ಮೇಲೂ ಸಹ $1 ಮಿಲಿಯನ್ ಗಟ್ಲೆ ವೆಚ್ಚ ಮಾಡ್ಬೇಕು. ಇದನ್ನ ಸಾಕೋದು ಬಿಳಿ ಆನೆ ಸಾಕಿದಂತಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ದೇಶಗಳಂತೂ ಈ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಕೊಂಡು ಮೇಂಟೈನ್ ಮಾಡಿ ಹಾರಾಟ ಮಾಡೋದು ದೂರದ ಮಾತು. ಅದರಲ್ಲೂ ಪಾಕಿಸ್ತಾನದಂತಹ ಬಿಕಾರಿಸ್ತಾನ ಕಟೋರ ಇಟ್ಕೊಂಡು ಭಿಕ್ಷೆ ಬೇಡೋ ದೇಶದ ಕೈಲಿ ಇದು ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. $1-2 ಬಿಲಿಯನ್ ಗೆ IMF ಮುಂದೆ, ವರ್ಲ್ಡ್ ಬ್ಯಾಂಕ್ ಮುಂದೆ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾರೆ ಕಟೋರ ಇಟ್ಕೊಂಡು. ಹಂಗಾಗಿ ಪಾಕಿಸ್ತಾನಿಗರ ಕಾಲು ಕೈ ನಡುಗ್ತಾ ಇದಾವೆ. ಯಾಕೆ ಬೇಕು, ಖರೀದಿ ಮಾಡೋದೇನೋ ಮಾಡ್ಬೋದು, ಸಾಲ ಸೂಲ ಮಾಡಿ ದುಡ್ಡು ಕೊಟ್ಟು, ಅದರ ಮೇಂಟೆನೆನ್ಸ್ ಸರ್ವಿಸ್ ಗೆ 1 to ಡಬಲ್ ಇಡ್ಬೇಕಲ್ಲ. ಈ J-35 ಯುದ್ಧ ವಿಮಾನದ ಕೆಪಾಬಿಲಿಟಿ ಯಾವುದೇ ಯುದ್ಧದಲ್ಲಿ
ಭಾಗವಹಿಸಿಲ್ಲ. ಹಣೆ ಬರಹ ಯಾರಿಗೂ ಗೊತ್ತಿಲ್ಲ. ಇದು ಕೆಲಸ ಮಾಡೋದು ಪೈಸೆಗಳಲ್ಲಿ, ಆದ್ರೆ ಇದಕ್ಕೆ ಖರ್ಚು ರೂಪಾಯಿಗಳಲ್ಲಿ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಪಾಕಿಸ್ತಾನ ಏನ್ ಮಾಡಿದೆ ಗೊತ್ತಾ? ಅಮೆರಿಕದ ಬಳಿ ಹೋಗಿ ಒಂದು 600-700 ಮಿಲಿಯನ್ ಡಾಲರ್ಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ನಿಮ್ಮ F-16 ಯುದ್ಧ ವಿಮಾನಗಳಿದಾವಲ್ಲ ನಮ್ ಬಳಿ, ಅವುಗಳೆಲ್ಲವನ್ನು ನಮಗೆ ದಯಮಾಡಿ ಅಪ್ಗ್ರೇಡ್ ಮಾಡ್ಕೊಡಿ ಅಂತ. ಅಂದ್ರೆ ಸ್ಪಷ್ಟ, ಚೀನಾದ ಮಾಲಿನ ಮೇಲೆ ಪಾಕಿಗಳ ನಂಬಿಕೆ ಕಳೆದೋಗಿದೆ. ಅದು ಆಪರೇಷನ್ ಸಿಂಧೂರ ನಡೆದಾದ್ಮೇಲಂತೂ ಪಾಕಿಸ್ತಾನದ ಹಣೆ ಬರಹ ಇಡೀ ಪ್ರಪಂಚದಾದ್ಯಂತ ಬೆತ್ತಲಾಗಿ ಹೋಯ್ತು. ಹಾಗಾಗಿ ಆಪರೇಷನ್ ಸಿಂಧೂರದ ನಂತರ ಅಂತೂ ಪಾಕಿಸ್ತಾನದ ಕೈಕಾಲು ನಡುಗ್ತಾ ಇದೆ ಚೀನಾನ ನಂಬೋದಕ್ಕೆ, ಅದರಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡೋದಕ್ಕೆ. ಈ J-35 ಯುದ್ಧ ವಿಮಾನಗಳನ್ನ ಮಾಡೋದಕ್ಕೆ ಚೀನಾ ಸುಮಾರು 70-80 ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿತ್ತು. ಈಗ ಅದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಚೀನಾಗೆ ಆಗಿರ್ತಕ್ಕಂತ ಬಹುದೊಡ್ಡ ಹಿನ್ನಡೆ ಇದು. ಅವರು ಅಮೆರಿಕದ F-35 ಗೆ ಟಕ್ಕರ್ ಕೊಡೋದಕ್ಕೆ ನಮ್ದು 5th ಜನರೇಷನ್ ನಾವೇ ನಿರ್ಮಿತ ಸ್ವದೇಶಿ ಅಂತೇಳಿ J-35 ತಂದ್ರು. F-35 ಗೆ ಟಕ್ಕರ್ ಕೊಡೋದಿರ್ಲಿ, ಅಮೆರಿಕದ ಹಳೆಯ ಯುದ್ಧ ವಿಮಾನಗಳಾಗಿರ್ತಕ್ಕಂತಹ F-16ಗೂ ಟಕ್ಕರ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ ಈಗ ಚೀನಾದ ಮೇಲೆ. ಅಮೆರಿಕ ಮತ್ತು ರಷ್ಯಾ 6th ಜನರೇಷನ್ ಫೈಟರ್ ಜೆಟ್ ಗಳನ್ನ ತಯಾರಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದಾವೆ. ಚೈನಾದ 5th ಜನರೇಷನ್ ಫೈಟರ್ ಜೆಟ್ ಅಟರ್ ಫ್ಲಾಪ್ ಆಗಿ ಹೋಗ್ತಾ ಇದೆ. ಅಮೆರಿಕ ಆಲ್ರೆಡಿ 6th ಜನರೇಷನ್ ನ F-47 ಮಾಡ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ತನ್ನ F-47 ನ ಚೈನಾದ ಬಾಗಿಲಿಗೆ ತಂದು ನಿಲ್ಸುತ್ತೆ. ಈ ಕಡೆ ಚೈನಾ ನೋಡಿದ್ರೆ ಜಂಗ್ಡು J-20 J-35 ಇಟ್ಕೊಂಡು ನಾವು ತೈವಾನ್ ನ ಕಬ್ಜಾ ಮಾಡ್ತೀವಿ ಅಂತ ಹೊರಟಿದೆ. ಆದ್ರೆ ಇವೆಲ್ಲ ಈಗ ಅಟ್ಟರ್ ಫ್ಲಾಪ್ ಅಂತ ಗೊತ್ತಾಗ್ತಾ ಇರೋದ್ರಿಂದ ತೈವಾನ್ ನ ಕಬ್ಜಾ ಮಾಡುವ ಚೈನಾದ ಕನಸು ಭಗ್ನ ಆಗೋಗಿದೆ. ಇದರಿಂದ ಹೆಚ್ಚಿಗೆ ಖುಷಿ ಪಡುವ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ಭಾರತ. ಚೈನಾದ J-35 ಫ್ಲಾಪ್ ಆಗಿರೋದ್ರಿಂದ ಭಾರತಕ್ಕೆ ಇನ್ನೂ 5-6 ವರ್ಷಗಳ ಕಾಲ ಹೆಚ್ಚಿನ ಸಮಯಾವಕಾಶ ಸಿಗುತ್ತೆ. ನಮ್ದೇ ಆದ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಮಾಡೋದಕ್ಕೆ. ಆಮ್ಕಾ ಈಗ ಆಲ್ರೆಡಿ ಅಂಡರ್ ಗೋಯಿಂಗ್ ಪ್ರಾಜೆಕ್ಟ್. ಭಾರತದವರಾದ ನಾವು ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ಮಾತ್ರ ನಾವು ಎಚ್ಚೆತ್ಕೊಳ್ಳೋದು. ಎಲ್ಲಿವರೆಗೂ ನಮ್ಮ ಬುಡಕ್ಕೆ ಬಿಸಿನೀರ್ ಕಾಯೋದಿಲ್ವೋ ಅಲ್ಲಿವರೆಗೂ ನಾವು ಮಲ್ಕೊಂಡೇ ಇರ್ತೀವಿ. ಚೈನಾ ಯಾವಾಗ J-35 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುತ್ತೋ ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೂ ಸಿಕ್ಕಾಪಟ್ಟೆ ಸ್ಪೀಡ್ ಸಿಕ್ತು. ಈಗ ಚೈನಾದ J-35 ಫ್ಲಾಪ್ ಆಗಿರೋದ್ರಿಂದ ಭಾರತ ಅದನ್ನು ನೋಡಿ ಸಂತೋಷ ಪಡೋದಕ್ಕಿಂತ ತನ್ನ ಆಮ್ಕಾದಲ್ಲಿ ಹೆಚ್ಚಿನ ಸಮಯವನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ತೀವ್ರ ಗತಿನಲ್ಲಿ ಇಂಜಿನ್ ಡೆವಲಪ್ಮೆಂಟ್ ಮಾಡ್ಬೇಕಾಗತ್ತೆ. 2030 ಹೊತ್ತಿಗೆ ಆಮ್ಕಾ ಭಾರತದ ಸೇನೆ ಸೇರುವಂತೆ ಮಾಡ್ಬೇಕಾಗುತ್ತೆ. ಈಗ ಸಿಕ್ಕಿರತಕ್ಕಂತ ಸ್ಪೀಡ್ ನ ಮೇಂಟೈನ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ಚೀನಾ ಮತ್ತೆ ಧೂಳಿಂದ ಎದ್ದು ಬರುತ್ತೆ. ಕೇಂದ್ರ ಸರ್ಕಾರ ಈಗ ಆಲ್ರೆಡಿ $100 ಬಿಲಿಯನ್ ಆಮ್ಕಾ ಪ್ರಾಜೆಕ್ಟ್ ಗೆ ಪ್ಯಾಕೇಜ್ ಕೊಟ್ಟಿದೆ. ಸ್ಯಾಫ್ರಾನ್ ಫ್ರಾನ್ಸ್ ನ ಕಂಪನಿಯೊಂದಿಗೆ ಇಂಜಿನ್ ಮಾಡ್ತಾ ಇದೆ ಭಾರತ. ಮೋದಿ ಮೊನ್ನೆ ಸ್ವತಂತ್ರ ಭಾಷಣದಲ್ಲಿ ಕೆಂಪು ಕೋಟೆ ಮೇಲೆ ನಿಂತೇಳಿದ್ದು ಭಾರತ ಇಷ್ಟರಲ್ಲೇ ತನ್ನ ಸ್ವಂತ ಫೈಟರ್ ಜೆಟ್ ಇಂಜಿನ್ ಹೊಂದಲಿದೆ ಅಂತ. J-35 ಫೇಲ್ಯೂರ್ ಆಗಿದೆ ಅಂತ ಹೇಳಿ ಆಮ್ಕಾ ಪ್ರಾಜೆಕ್ಟ್ ನ ಡಿಲೇ ಮಾಡಬಾರದು ಭಾರತ. ಸರಿಯಾದ ಸಮಯಕ್ಕೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ ಗೆ ದುಡ್ಡು ಕೊಟ್ಟು ಪ್ರೋತ್ಸಾಹ ಮಾಡಿದ್ರೆ 2024 ಎಂಡ್ಗೆ ಆಮ್ಕಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕಾಗಿತ್ತು. 5th ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನ ಸ್ವದೇಶಿ ನಿರ್ಮಿತ ಭಾರತದ ಏರ್ ಫೋರ್ಸ್ ಗೆ ಸೇರ್ಬೇಕಾಗಿತ್ತು. ಆದ್ರೆ ಅದ್ಯಾವುದೂ ಆಗಿಲ್ಲ. ಇನ್ನು ಈಗ್ಲೂ ಕಾಲ ಮಿಂಚಿಲ್ಲ, ನಿದ್ದೆಯಿಂದ ಹೇಳ್ಬೇಕು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.